ಆ ಊರಿನಲ್ಲಿ ದೇವರ ಉತ್ಸವವನ್ನ ಹಮ್ಮಿಕೊಂಡಿದ್ರು. ಹೀಗಾಗಿ ಪ್ರತಿ ಮನೆಗೂ 600 ರೂಪಾಯಿ ಪಟ್ಟಿ ಹಾಕಿದ್ರು. ಆದರೆ 7 ಕುಟುಂಬಗಳು ಹಣ ಕೊಟ್ಟಿಲ್ಲ ಅಂತ ಸಿಟ್ಟಿಗೆದ್ದ ಊರಿನವರು ಬಹಿಷ್ಕಾರ ಹಾಕಿದ್ರು. ಯಾವಾಗ ಊರಲ್ಲೆಲ್ಲ ಡಂಗೂರ ಹೊಡೆಸಿದ್ರೋ ಕಾನೂನಿನ ಕಂಟಕ ಶುರುವಾಗಿದೆ. ದೇವರ ಉತ್ಸವಕ್ಕೆ ಪಟ್ಟಿ ಕೊಟ್ಟಿಲ್ಲ ಅಂತ ಬಹಿಷ್ಕಾರ. 7 ಕುಟುಂಬವನ್ನ ಹೊರಗಿಟ್ಟವರಿಗೆ ಕಾನೂನಿನ ಕಂಟಕ. ಜನ ಎಷ್ಟೇ ಬದಲಾದ್ರೂ ಜನರ ಕೆಲವೊಂದು ಮೌಢ್ಯ ಪದ್ಧತಿಗಳು ಮಾತ್ರ ಬದಲಾಗ್ತಾನೆ ಇಲ್ಲ. ಆಚಾರ ವಿಚಾರಗಳ ಹೆಸರಿನಲ್ಲಿ ಬಹಿಷ್ಕಾರದಂತಹ ಹೇರಿಕೆಗಳು ಈಗಲೂ ಕೂಡ ನಡೀತಾನೆ ಇವೆ. ಬಾಗಲಕೋಟೆ ಜಿಲ್ಲೆಯ ಜಮಖಂಡಿ ತಾಲೂಕಿನ ಹೊಣಸಿಕಟ್ಟಿ ಗ್ರಾಮದಲ್ಲಿ ಹನುಮಂತ ದೇವರ ಉತ್ಸವವನ್ನ ಹಮ್ಮಿಕೊಂಡಿದ್ರು. ಹೀಗಾಗಿ ಪ್ರತಿ ಮನೆಯವರು 600 ರೂಪಾಯಿ ಕೊಡಬೇಕು ಅಂತ ತೀರ್ಮಾನ ಮಾಡಿದ್ರಂತೆ. ಆ 7 ಕುಟುಂಬಗಳು ಕಾರಣಾಂತರಗಳಿಂದ ಕೊಟ್ಟಿರಲಿಲ್ಲ. ಇದರಿಂದ ಸಿಟ್ಟಿಗೆದ್ದ ಊರಿನ ಮುಖಂಡರು ಈ 7 ಕುಟುಂಬಗಳಿಗೆ ಬಹಿಷ್ಕಾರ ಹಾಕಿದ್ದಾರೆ. ದೇವರ ಪಟ್ಟಿ ಕೊಟ್ಟಿಲ್ಲ ಅನ್ನೋ ಕಾರಣಕ್ಕೆ ಇಡೀ ಊರಲ್ಲಿ ಡಂಗೂರ ಸಾರಿಸಿ ಬಹಿಷ್ಕಾರ ಹಾಕಿಸಿದ್ದಾರೆ. ಇವರ ಮನೆಯ ಕಾರ್ಯಗಳಿಗೆ ಯಾರೂ ಕೂಡ ಹೋಗುವಂತಿಲ್ಲ. ಕಿರಾಣಿ ಅಂಗಡಿಯಲ್ಲಿ ಯಾವುದೇ ವಸ್ತುಗಳನ್ನ ಕೊಡುವಂತಿಲ್ಲ. ಜೊತೆಗೆ 7 ಕುಟುಂಬಗಳನ್ನ ದೈವದಿಂದ ಹೊರಗಿಟ್ಟಿದ್ದೀವಿ ಅಂತ ಸಾರಿಸಿದ್ರು. ಇದರಿಂದ ದಿಕ್ಕು ಕಾಣದಂತಾದ ಕುಟುಂಬಸ್ಥರು ಕಾನೂನಿನ ಮೊರೆ ಹೋಗಿದ್ದಾರೆ. ಯಲ್ಲಪ್ಪ ಅನ್ನೋರು ಜಮಖಂಡಿ ತಹಸೀಲ್ದಾರ್, ಎಸಿ ಮತ್ತು ಡಿಸಿಗೆ ಪತ್ರ ಬರೆದಿದ್ರು. ಈ ಸಂಬಂಧ ಜಮಖಂಡಿ ಕಂದಾಯ ನಿರೀಕ್ಷಕ ಮಂಜುನಾಥ್ ಕೇಸನ್ನು ದಾಖಲಿಸಿದ್ದಾರೆ. ಡಂಗೂರ ಸಾರಿದ ಪ್ರಭು ಹಾಗೂ ಓಕುಳಿ ಸಂಘಟಕರ ವಿರುದ್ಧ ಜಮಖಂಡಿ ಗ್ರಾಮೀಣ ಪೊಲೀಸ್ ಠಾಣೆಯಲ್ಲಿ ಎಫ್ಐಆರ್ ದಾಖಲಾಗಿದೆ. ಪ್ರಭು ಹೂಗಾರ್ ಅನ್ನೋರು ಇವ್ರು ಏನ್ ಗೊತ್ತಾ ಡಂಗೂರನ್ನ ಸಾರಿರ್ತಾರೆ. ನಮ್ಮನ್ನ ಊರಿಂದ ಬಹಿಷ್ಕಾರ ಹಾಕಿ ನಮಗೆ ಡಂಗೂರನ್ನ ಏನ್ ಗೊತ್ತ ಸಾರಿದ್ರಿಂದ ನಮ್ಮ ಕುಟುಂಬಕ್ಕೆ, ನನಗಾಗ್ಲಿ ನನ್ನ ಕುಟುಂಬಕ್ಕಾಗ್ಲಿ ಭಾರಿ ತುಂಬಲಾರದ ನಷ್ಟ, ಅಂದ್ರೆ ತುಂಬಾ ನಮಗೆ ಅವಮಾನವಾಗಿದೆ. ಕೇಂದ್ರ ಸರ್ಕಾರ ನೌಕರನಾಗಿರೋದ್ರಿಂದ ನನಗೆ ರಜೆ ಸಿಕ್ಕಿರುವುದಿಲ್ಲ. ನಾನು ಹುಣಸಿಕಟ್ಟಿ ಗ್ರಾಮಕ್ಕೆ ಹೋಗಿರುವುದಿಲ್ಲ. ಮೇಲಾಗಿ ಅಲ್ಲಿ 600 ರೂಪಾಯಿ ಪಟ್ಟಿಯನ್ನ ಕೊಡ್ಬೇಕನ್ನುವಂಥದ್ದು ಒಂದು ಉದ್ದೇಶ ಇದನ್ನ ಇಟ್ಟುಕೊಂಡು ಊರಿನವರೆಲ್ಲ ಏನೋ ಹೇಳ್ತಾರಂತೆ. ಆದ್ರಿಂದ ನನಗೆ ಏನ್ ಬಂತ ಅದೇ ವಿಷಯ ಇಟ್ಕೊಂಡು ನನ್ನನ್ನು ಊರಿಂದ ಬಹಿಷ್ಕಾರ ಹಾಕುವುದು ಭಾರಿ ನನಗೆ ಅಪಮಾನ ಆಗಿದೆ. ಎಕ್ಸಾಮಿನ್ ಮಾಡಿ ಅದು ಕೂಡ ಈ ತರ ಬಹಿಷ್ಕಾರ, ಡಿಸ್ಕ್ರಿಮಿನೇಷನ್ ಯಾವುದೋ ಅವಕಾಶ ಇರುವುದಿಲ್ಲ. ಸಾಮಾಜಿಕ ಬಹಿಷ್ಕಾರ ನಿಷೇಧ ಕಾಯ್ದೆ ಜಾರಿ ಇದ್ರೂ ಜನ ಬುದ್ಧಿ ಕಲಿತಿಲ್ಲ. ದೇವರ ಹೆಸರಲ್ಲಿ ಊರಿಂದ ಹೊರ ಹಾಕಿದವರಿಗೆ ಈಗ ನಡುಕ ಶುರುವಾಗಿರೋದಂತೂ ಸುಳ್ಳಲ್ಲ. ಮಂಜುನಾಥ್ ತಳವಾರ, ನ್ಯೂಸ್ 18 ಬಾಗಲಕೋಟೆ.